ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ನಾವಿವತ್ತು ಅಕ್ಕಿ ಹಿಟ್ಟಿಂದ ಒಂದು ಗರಿಗರಿಯಾಗಿರೋ ಸ್ನ್ಯಾಕ್ಸ್ ಮಾಡೋಣ. ಇದನ್ನು ನೀವು 2 ವಾರದವರೆಗೂ ಇಟ್ಕೊಂಡು ತಿನ್ನಬಹುದು. ಈ ಸ್ನ್ಯಾಕ್ಸ್ ಮಾಡೋದಕ್ಕೆ 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಹುರಿಗಡಲೆ ಹಿಟ್ಟು, 1/4 ಕಪ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಗೂ 2 ಟೀ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿನ ಹಾಕಬೇಕು. ಇದರ ಜೊತೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಮೆಂತ್ಯ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಬಿಸಿಯಾಗಿರೋ ಎಣ್ಣೆನ ಹಾಕಬೇಕು. ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ತಾ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರೋ ಹದಕ್ಕೆ ಹಿಟ್ಟು ಕಲಿಸ್ಕೊಳ್ಬೇಕು. ನೀರೇನಾದರೂ ಜಾಸ್ತಿ ಆದರೆ ಈ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರಲ್ಲ. ನಾವು ಹಾಕಿರೋ ನೀರೇನಾದರೂ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನೋಡಿ, ಹಿಟ್ಟು ಇಷ್ಟು ಗಟ್ಟಿಯಾಗಿ ಬರಬೇಕು. ಹಿಟ್ಟನ್ನು ಹೀಗೆ ಬೆರಳಿಂದ ಪ್ರೆಸ್ ಮಾಡಿದಾಗ ಕೈಗೆ ಅಂಟ್ಕೊಂಡು ಬರಬಾರ್ದು. ನಾವೀಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಸೆಟ್ ಆಗೋದಕ್ಕೆ ಬಿಡಬೇಕು. ನಂತರ ಒಂದು ಪ್ಲೇಟ್ಗೆ ಹಾಗೇನೆ ನಮ್ಮ ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೆಲ್ಲಿಕಾಯಿ ಗಾತ್ರದ ಉಂಡೆಗಳನ್ನಾಗಿ ಮಾಡಿ 2 ಕೈಯಿಂದ ಈ ಥರ ಪ್ರೆಸ್ ಮಾಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಹಾಗೆ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಇದು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಎಲ್ಲ ಉಂಡೆಗಳನ್ನು ಹೀಗೆ ಮಾಡಿಟ್ಕೊಂಡು ಬಿಸಿಯಾಗಿರೋ ಎಣ್ಣೆಗೆ ಇದನ್ನು ಹಾಕಿ 2 ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿದ್ರೆ ಬಿಸಿಯಾಗಿರೋ ಗರಿಗರಿಯಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈ ಸ್ನ್ಯಾಕ್ಸ್ಗೆ ನಾವು ಮೆಣಸಿನ ಪುಡಿ ಅಥವಾ ಮೆಣಸಿನಕಾಯಿ ಹಾಕದೇ ಇರೋದ್ರಿಂದ ಖಾರನೇ ಇರೋದಿಲ್ಲ. ಸೊ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ದೀಪಾವಳಿ ಹಬ್ಬಕ್ಕೂ ಟ್ರೈ ಮಾಡ್ಬೋದು. ಟ್ರಾವೆಲ್ ಮಾಡೋ ಟೈಮಲ್ಲಿ ಕೂಡ ಇದನ್ನು ತಗೊಂಡು ಹೋಗ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಬಾಕ್ಸಲ್ಲಿ ಸ್ಕೂಲಿಗೆ ಕಳಿಸ್ಬೋದು. ಹಾಗೆಯೇ ಟೀ ಕಾಫಿ ಜೊತೆನೂ ಸರ್ವ್ ಮಾಡಬಹುದು. ಬಿಸಿಯಾಗಿರಬೇಕಿದೆ, ಇದು ಮೆತ್ತಗನ್ನಿಸುತ್ತೆ. ಆದರೆ ಒಂದ್ಸಲ ತಣ್ಣಗಾದ್ಮೇಲೆ ತುಂಬಾ ಗರಿ ಆಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ನೀವು ಗಾಳಿ ಆಡದೇ ಇರೋ ಡಬ್ಬದಲ್ಲಿ ತುಂಬಿಸಿಟ್ಕೊಂಡ್ಬಿಟ್ರೆ 2 ವಾರದವರೆಗೆ ಫ್ರೆಶ್ ಆಗಿ ಉಳಿಯುತ್ತೆ. ಫ್ರೆಂಡ್ಸ್, ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಇನ್ನೂ ಸಿಂಪಲ್ ಆಗಿರೋ ಹೊಸ ಅಡುಗೆಗಳನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.